ಏ ಜಾನಕಿ, ಬ್ಯಾಗ್ ಇಟ್ಕೊಂಡು ಏನ್ ಮಾಡ್ತಾ ಇದೀಯ ನೀನು? ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲಿಗಾದ್ರೂ ಹೊರಟು ಹೋಗ್ತೀನಿ, ಇಲ್ಲಿ ಮಾತ್ರ ನಾನು ಇರಲ್ಲ. ಇನ್ನೊಂದು ಕ್ಷಣ ಇಲ್ಲಿದ್ರು ಯಾರ ಜೊತೆ ಬೇಕಾದ್ರೂ ಮದ್ವೆ ಮಾಡಿ ಕಳ್ಸ್ಬಿಡ್ತಾರೆ. ಅದೆಲ್ಲ ನಿನ್ ರೇಗ್ಸಕ್ ಮಾಡಿದ್ದು ಜಾನಕಿ. ಅಷ್ಟು ತಿಳ್ಕೊಳಕ್ ಆಗದೆ ಇರೋಷ್ಟು ದಡ್ಡಿ ಏನ್ ನಾನಲ್ಲ. ಅಬ್ಬಾ, ಅಂದ್ರೆ ತುಂಬಾ ಬುದ್ಧಿವಂತೆ ನೀನು. ಎಷ್ಟು ಬುದ್ಧಿ ಇದ್ರು ಏನ್ ಲಾಭ ಆಯ್ತು? ಏನು ಮಾಡಕ್ಕಾಗ್ದೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ. ಏನೋ ತಮಾಷೆಗೆ ಮಾಡಿದ್ದಕ್ಕೆ ನೀನ್ ಹೀಗ್ ಮನೆ ಬಿಟ್ಟು ಹೋಗ್ತೀನಂದ್ರೆ ಹೇಗೆ? ಅಷ್ಟಕ್ಕೂ ರಾತ್ರಿ ನಾನು ನಿನ್ಗೇನು ಹೇಳ್ದೆ? ಅಮ್ಮ ಏನೇ ಹೇಳಿದ್ರು ಆಯ್ತು ಅಂತ ಒಪ್ಕೋ, ಮಿಕ್ಕಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂದೆ ಅಲ್ವಾ? ಅಂದ್ರೆ ಇವಾಗ ಯಾರೋ ಒಬ್ಬನ ಮದ್ವೆ ಮಾಡ್ಕೋಬೇಕು ಅಂತ ಇದಾರೆ ಅಲ್ವಾ? ಮಾಡ್ಕೋಬೇಕಾ? ಹೇಳಿ, ಮಾಡ್ಕೋಬೇಕಾ? ಹೇಳಿ. ಅದು ಹಾಗಲ್ಲ. ನನ್ನ ಜೊತೆ ಮದ್ವೆ ಅಂತ ಹೇಳಿದಾಗ ಹ್ಞೂ ಅಂತ ಹೇಳು. ಸುಮ್ಮನೆ ಯಾಕೆ ಜಗಳ? ಅಷ್ಟಕ್ಕೂ ಸೋದರ ಸೊಸೆನೇ ಆಗ್ಬೇಕು ಅನ್ನೋ ಸೆಂಟಿಮೆಂಟು ಅಮ್ಮನಿಗಿದೆ. ಅದಕ್ಕೆ ಅವ್ರು ಹಾಗೆ ಮಾತಾಡ್ತಿದ್ದಾರೆ. ಸೋದರ್ ಸೊಸೆ ಇಲ್ಲಿಗೆ ಬಂದಾಗ್ಲಿಂದ ಈ ಸೋದರ್ ಸೊಸೆ ಅಂತ ಕರ್ದು ಸಹಾಯಿಸ್ತಾ ಇದ್ದಾರೆ. ಈಗೇನು ನನ್ ಸೋದರ್ ಸೊಸೆ ಅಂತ ನಿಮ್ಮನ್ ಮದ್ವೆ ಆಗಕ್ ಹೇಳ್ತಿದ್ದಾರೆ. ಇಲ್ಲ ಅಂದ್ರೆ ಮದ್ವೆ ಬೇಡ ಅಲ್ವಾ? ಹಾಗಾದ್ರೆ ಇವಾಗ ಹೇಳ್ತಾ ಇದ್ದೀನಿ, ನಾನ್ ನಿಜವಾದ ಸೋದರ್ ಸೊಸೆ ಅಲ್ವೇ ಅಲ್ಲ. ಶ್ರವಂತಿ ತರನೇ ನಾನು ಕೂಡ ಸೋದರ್ ಸೊಸೆ ಅಂತ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ಇವಾಗ ಶ್ರವಂತಿ ಇಲ್ದೇ ಇರೋದ್ರಿಂದ ನಾನೇ ಸೋದರ್ ಸೊಸೆ ಅಂತ ಅನ್ಕೊಳ್ತಿದ್ದಾರೆ ಅಷ್ಟೇ. ಆದ್ರೆ ನಾನು ನಿಜವಾದ ಸೋದರ್ ಸೊಸೆ ಅಲ್ಲ. ನನ್ಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಇದೇ ಮಾತಿನ ಅತ್ತೆ ಮಾವನ ಹತ್ರ ಹೇಳಿ ಹೊರಟು ಹೋಗ್ತೀನಿ. ಹೊರಟೋಗ್ತೀಯಾ? ಹಾ, ಹೊರಟೋಗ್ತೀನಿ. ಅಂದ್ರೆ ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ? ಇಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನಿಜವಾಗ್ಲೂ ಸಂಬಂಧ ಇಲ್ವಾ? ಯಾಕೆ ಸುಮ್ಮನಾಗ್ಬಿಟ್ಟೆ? ಹೇಳು. ಇಲ್ವಾ? ನೀನೇ ವೈದ್ಯ ಏನೋ ವಿಚಾರ ನನಗೆ ಗೊತ್ತಿಲ್ಲ ಅಂತ ನೀನು ಅನ್ಕೋತಾ ಇದೀಯ. ಆದ್ರೆ ನಮ್ಮನೆ ಸೋದ್ರು ಸೊಸೆ ನೀನೇ ಅನ್ನೋದು ಮಾತ್ರ ನಿನಗೆ ಗೊತ್ತಿಲ್ಲ. ಈ ಮನೆಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಸುಳ್ಳು ಬೇರೆ ಯಾವುದೂ ಇಲ್ಲ. ಅದಕ್ಕೆ ನೀನು ಯಾವ ಕಾರಣಕ್ಕೋಸ್ಕರ ಈ ಮದುವೆನ ಬೇಡ ಅಂತ ಇದೆಯೋ ಅದೇ ಯೋಚನೆಯಲ್ಲಿ ಇರು. ಮತ್ತೆ ಅಮ್ಮ ನಿನ್ನ ಹತ್ರ ಮದುವೆ ಬಗ್ಗೆ ಕೇಳದೆ ಹೋಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸರಿನಾ? ಆದ್ರಿಂದ ಇನ್ಯಾವತ್ತೂ ನಾನು ಸೊಸೆ ಅಲ್ಲ, ಸೋದ್ರ ಸೊಸೆ ಅಲ್ಲ ಅಂತ ಹೇಳಬಾರ್ದು. ಅದೇ ಅಮ್ಮ ಸೊಸೆ ಆಗು ಅಂದಾಗ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಹೇಳಲ್ಲ ಅಲ್ವಾ? ಇನ್ನೊಂದು ವಿಷಯ ಹೇಳ. ಈ ರೀತಿ ಅಳ್ತಾ ಮುಖ ಸೆಂಡಿಸ್ಕೊಂಡಾಗ ಥೇಟ್ ವೈದೇಹಿ ಥರನೇ ಕಾಣಿಸ್ತೀಯ. ತುಂಬ ಮುದ್ದ ಕಾಣಿಸ್ತೀಯ.
ಚೆನ್ನಾಗಿದ್ಯಾ ವೈದೇಹಿ? ಬಾವಾ ಏ, 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 ನಿಮ್ಮನ್ನ? ಜಾನಕಿ ಏ, ಜಾನಕಿ ಜಾನಕಿ ಸುಮ್ಮನೆ ಜಾನಕಿ ಸುಮ್ಮನೆ ನಿಮ್ಮನ್ನ ತುಂಬ ಮುದ್ದ ಕಾಣಿಸ್ತೀಯ. ವೈದೇಹಿ ಬಗ್ಗೆ ಯೋಚನೆ ಮಾಡದೆ ಏನಾದ್ರೂ ಒಂದ್ ಮಾಡ್ಬೇಕು. ಪಾಪಿ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಅವಳೇ ಫೋನ್ ಮಾಡಿದ್ಲು. ನಮಸ್ತೆ ಮೇಡಮ್. ಏನ್ ಮೇಡಮ್, ನನ್ ತಂಗಿನ ಬಿಟ್ಬಿಡ್ತೀರಾ? ಏಯ್, ಏನು ಯಾವಾಗ ನೋಡಿದ್ರು ನನ್ ತಂಗಿನ ಬಿಟ್ಬಿಡ್ತೀರಾ ಅಂತ ಕೇಳ್ತೀಯಾ? ಹೇಳಿದ ಕೆಲ್ಸ ಮಾತ್ರ ಒಂದು ಮಾಡೋದಿಲ್ಲ, ತಂಗಿನ ಮಾತ್ರ ಬಿಟ್ಬಿಡ್ಬೇಕಾ? ಹೇಳಿ ಮೇಡಮ್, ಏನ್ ಮಾಡ್ಬೇಕಂತ. ನೀವ್ ಹೇಳಿದ್ರೆ ಇಲ್ಲ ಅಂತೀನಾ? ವೈದೇಹಿ ಬೇಕು ನನ್ಗೆ. ಮೇಡಮ್, ವೈದೇಹಿ ಅಂತಿರ್ತಿರಲ್ಲ, ಅವಳು ಯಾವಾಗ್ಲೂ ಸತ್ತೋದ್ಲಲ್ವಾ? ಏಯ್, ನಾಟಕ ಮಾಡ್ತಾ ಇದ್ಯಾ? ವೈದೇಹಿ ಬದುಕೇ ಇದ್ದಾಳೆ, ನನಗ್ ಗೊತ್ತು. ಆದ್ರೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ವೈದೇಹಿನ ಕರ್ಕೊಂಡ್ ಬಂದು ನಿನ್ ತಂಗಿನ ಕರ್ಕೊಂಡ್ ಹೋಗು. ಮೇಡಮ್, ವೈದೇಹಿ ಬದುಕೇ ಇದ್ದಾಳೆ ಅಂತ ಮಾತ್ರ ಗೊತ್ತು. ಜಾನಕಿನೇ ವೈದೇಹಿ ಅಂತ ಗೊತ್ತಿಲ್ಲ. ಅದ್ ಮಾತ್ರ ಗೊತ್ತಾಗ್ಬಾರ್ದು. ಹಲೋ ಮ್ಯಾಗಿ. ಚಂಚಲ ಫೋನ್ ಮಾಡಿದ್ಲು ದೇವಾ. ಯಾಕೆ? ವೈದೇಹಿ ಬೇಕಂತೆ. ವಾಟ್? ನೀನ್ ಗಾಬರಿ ಮಾಡ್ಕೋಬೇಡ. ಜಾನಕಿನೇ ವೈದೇಹಿ ಅಂತ ಚಂಚಲಂಗ್ ಗೊತ್ತಿಲ್ಲ. ವೈದೇಹಿ ಬದುಕೇ ಇದ್ದಾಳೆ ಅಂತ ಗೊತ್ತು. ವೈದೇಹಿ ನಿಮ್ ಅತ್ತೆ ಮಗಳು ಅಂತ ಗೊತ್ತಿರೋದ್ರಿಂದ ವೈದೇಹಿನ ಟಾರ್ಗೆಟ್ ಮಾಡ್ತಿದ್ದಾರೆ. ವೈದೇಹಿನ ಒಪ್ಸಿದ್ರೆ ನನ್ ತಂಗಿನ್ ಬಿಡ್ತೀನಿ ಅಂತ ಕಂಡೀಷನ್ ಹಾಕಿದಾಳೆ. ಸರಿ, ಅವಳಿಗೆ ಒಪ್ಪಿಸ್ತೀನಿ ಅಂತ ಹೇಳು. ಏನು? ವೈದೇಹಿನ್ ಹೇಗೆ ಒಪ್ಸೋದು? ಆ ರೀತಿ ಹೇಳಿ ಮೀಟಿಂಗ್ ಟೈಮು ಜಾಗ ಫಿಕ್ಸ್ ಮಾಡಿಸು ಮ್ಯಾಗಿ. ಆಮೇಲಿನ ವಿಚಾರ ನಾನು ನೋಡ್ಕೋತೀನಿ. ನಾಳೆಗೆ ಚಂಚಲನ್ ಟೈಮ್ ಮುಗೀತು. ನಮಸ್ತೆ ಪುರೋಹಿತ್ರೆ. ಜಾನಕಿರಾಮ್ ಅವರೇ, ನಿಮ್ಗೊಂದು ಒಳ್ಳೆ ಸುದ್ದಿ ಹೇಳಬೇಕು. ಹೇಳಿ ಪುರೋಹಿತ್ರೆ. ಚಿಕ್ಕ ವಯಸ್ಸಲ್ಲಿ ವೈದೇಹಿನ ಅವ್ರ ತಂದೆ ತಾಯಿ ದೇವಸ್ಥಾನದಲ್ಲಿ ಬಿಟ್ಟೋಗಿದ್ರಲ್ಲ, ಈಗ ಮತ್ತೆ ಅವ್ರ ತಂದೆ ತಾಯಿ ವೈದೇಹಿನ ಹುಡ್ಕೊಂಡ್ ಬಂದಿದ್ದಾರೆ. ನಿಜನಾ? ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ. ಈಗ ಅವ್ರು ಎಲ್ಲಿದ್ದಾರ? ಅವರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಆಗ್ಲಿ, ನಾನು ಈಗಲೇ ಬರ್ತೀನಿ. ಆದರೆ ಈಗ ವೈದೇಹಿ ಇಲ್ಲ ಅಲ್ವಾ? ಪಾಪ ಇಷ್ಟು ದಿವಸ ವೈದೇಹಿ ತನ್ನ ತಂದೆ ತಾಯಿನ ಹುಡುಕ್ತಿದ್ಲು. ಈಗ ಅವರು ಅವಳನ್ನು ಹುಡುಕ್ತಿದ್ದಾರೆ, ಆದರೆ ಅವಳೇ ಇಲ್ಲ ನೋಡಿ. ವೈದೇಹಿ ಇದ್ದಾಳೆ ಪುರೋಹಿತ್ರೆ. ಅವ್ರ ಅಪ್ಪ ಅಮ್ಮ ಸಿಕ್ಕಿದಾರಲ್ವಾ, ಇವಾಗ ಬರ್ತಾಳೆ. ವೈದೇಹಿ ನಾನು ಕರ್ಕೊಂಡು ಬರ್ತೀನಿ. ಅವ್ರನ್ನ ಅಲ್ಲೇ ಇರೋದಕ್ಕೆ ಹೇಳಿ. ಹಾಗೇ ಆಗಲಿ ಜಾನಕಿರಾಮ್ ಅವರೇ. ವೈದೇಹಿ ದಶರಥ ರಾಮನ್ ಸೋದರ ಸೊಸೆ ಅಲ್ವಾ? ತಂದೆ ತಾಯಿ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾನೆ. ಏನಂದ್ರೆ ನಿಲ್ಲಿ,
ವೈದೇಹಿನ ಕರ್ಕೊಂಡ್ ಬರ್ತೀರಾ? ವೈದೇಹಿ ಎಲ್ಲಿದ್ದಾಳ್ರಿ, ನಿಮಗ್ ಗೊತ್ತಾ? ಅದನ್ನ ಆಮೇಲೆ ಹೇಳ್ತೀನಿ ಸುನಂದ. ಮೊದಲು ವೈದೇಹಿಗೆ ಹೇಳ್ಬೇಕು. ಚಿಕ್ಕ ವಯಸ್ಸಲ್ಲಿ ಅವಳನ್ನ ದೇವಸ್ಥಾನದಲ್ಲಿ ಬಿಟ್ಟು ಹೋಗಿದ್ರಲ್ವಾ, ಈಗ ಅವರೇ ಅವ್ರ ಮಗಳು ವೈದೇಹಿ ನೋಡ್ಕೊಂಡು ದೇವಸ್ಥಾನದ ಹತ್ರ ಬಂದಿದ್ದಾರೆ. ಈಗ ವೈದೇಹಿ ಸಮಸ್ಯೆ ತೀರ್ದ ಹಾಗೇನೆ. ವೈದೇಹಿ ಅಪ್ಪ ಅಮ್ಮ ಬರೋದಂದ್ರೆ ಏನ್ರಿ? ಯಾಕೆ ಬರಬಾರ್ದಾ? ಪಾಪ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದೆ ವೈದೇಹಿ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೋ, ಎಷ್ಟು ಮಾತನ್ನು ಕೇಳ್ತಾ ಇದ್ದಾಳೋ. ಇವತ್ತು ನನ್ನ ಮಗಳ ಕಷ್ಟ ಎಲ್ಲ ಬಗೆಹರಿಯುತ್ತೆ. ಮೊದಲು ಈ ವಿಷಯನ ವೈದೇಹಿಗೆ ಹೇಳ್ಬೇಕು. ಹಲೋ ಅಪ್ಪ. ಮಗಳೇ ವೈದೇಹಿ, ನೀನ್ ನೋಡ್ಕೊಂಡು ನಿಮ್ ತಂದೆ ತಾಯಿ ಬಂದಿದಾರಮ್ಮ. ಏನ್ ಹೇಳ್ತಿದ್ದೀರಾ ಅಪ್ಪ? ನಿಜನಾ? ನಿಜಾನಮ್ಮ. ನಿನ್ನ ಯಾವ ದೇವಸ್ಥಾನದಲ್ಲಿ ಅವ್ರು ಬಿಟ್ಟು ಹೋಗಿದ್ರೋ ಅದೇ ದೇವಸ್ಥಾನದಲ್ಲಿ ನಿನ್ನ ಹುಡುಕ್ತಾ ಇದ್ದಾರೆ. ಇಷ್ಟು ದಿವಸಕ್ಕೆ ಇವತ್ತು ನಿನ್ನ ಕಷ್ಟಕ್ಕೆ ದೇವರು ಪರಿಹಾರ ಕೊಟ್ಟ. ಇವತ್ತಿಗೆ ನಿನ್ನ ಅಜ್ಞಾತವಾಸ ಮುಗೀತಮ್ಮ. ಈಗಲೇ ದೇವಸ್ಥಾನಕ್ಕೆ ಬರಮ್ಮ. ಇವಾಗ್ಲೇ ಬರ್ತಾ ಇದ್ದೀನಿ ಅಪ್ಪ. ಏನಂದ್ರೆ ನೀವೀಗ ಮಾತಾಡಿದ್ದು ವೈದೇಹಿ ಹತ್ರನಾ? ವೈದೇಹಿ ಎಲ್ಲಿದ್ದಾಳ್ರಿ? ಇಷ್ಟು ದಿನ ಆದ್ರೂ ಯಾಕೆ ಬರ್ಲಿಲ್ಲ? ಸುನಂದ, ಇದನ್ನೆಲ್ಲ ಆಮೇಲೆ ಹೇಳ್ತೀನಿ. ಈಗ ಮಾತಾಡೋಷ್ಟು ಸಮಯ ಇಲ್ಲ. ನಾನು ಬೇಗ ಹೋಗ್ಬೇಕು. ಹಾಗೆ ಈ ವಿಷಯದ ಬಗ್ಗೆ ಯಾರ ಹತ್ರನೂ ಮಾತಾಡೋದಕ್ಕೆ ಹೋಗ್ಬೇಡ. ಅಲ್ಲ, ಏನಂದ್ರೆ ವೈದೇಹಿ ದಶರಥ ರಾಮನ್ ಸೋದರ ಸೊಸೆ ಅಂದ್ಮೇಲೆ ಬೇರೆ ಯಾರೋ ತಂದೆ ತಾಯಿ ಬರ್ತಿದ್ದಾರೆ ಅಂದ್ರೆ ಏನು? ಖಂಡಿತ ಇಲ್ಲಿ ಏನೋ ನಡೀತಿದೆ. ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು. ಅತ್ತೆ, ನೀವೆಲ್ಲಿಗೆ? ಸುಡ್ಗಾಡ್ಗೆ ಬರ್ತೀಯಾ? ಅದು ಹಾಗಲ್ಲ ಅತ್ತೆ. ವೈದೇಹಿ ಇದ್ದಾಳೆ ಅಂದ್ರು, ಯಾರ ಜೊತೆನೋ ಮಾತಾಡಿದ್ರು. ಎಲ್ಲಿದ್ದಾಳೆ ಅಂತ ನಿಮಗ್ ಗೊತ್ತಾ? ಅವಳ ಬಗ್ಗೆ ತಿಳ್ಕೊಳ್ಳೋ ಅಷ್ಟು ದೊಡ್ಡವಳೇನಲ್ಲ ಅವಳು. ಅನಿಷ್ಟದವಳು. ಎಲ್ಲೋ ತಲೆ ಮರೆಸ್ಕೊಂಡು ಓಡಾಡ್ತಿರ್ತಾಳೆ. ಬಂದ್ಬಿಟ್ಲು ದೊಡ್ಡದಾಗಿ ಕೇಳ್ಕೊಂಡು. ಚಂಚಲ ಫೋನ್ ಮಾಡಿದ್ಲಾ? ಮಾಡಿದ್ಲು, ಹೊರಟಿದ್ದಾಳಂತೆ. ನಿನ್ನ ತಂಗಿನ ಕರ್ಕೊಂಡು ಬರ್ತಿದ್ದಾಳಲ್ವಾ? ಕರ್ಕೊಂಬರ್ತಿದ್ದಾಳೆ. ಆದ್ರೆ ವೈದೇಹಿ ಇದ್ದಾಳ ಅಂತ ಕೇಳಿದ್ಲು. ಇದ್ದಾಳೆ ಅಂದೆ. ಒಳ್ಳೆ ಕೆಲಸ ಮಾಡಿದೆ. ಬರ್ತಿದ್ದಾಳಲ್ವಾ? ಬರಲಿ, ಮಾಡ್ತೀನಿ. ದೇವಾ, ಬಂದ್ಮೇಲೆ ವೈದೇಹಿ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ನಾವು ಬಂದಿದ್ದು ಚಂಚಲನ್ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಲ್ಲ. ವೈದೇಹಿನ ಒಪ್ಪಿಸೋದಕ್ಕಂತೂ ಖಂಡಿತ ಅಲ್ಲ. ಅಷ್ಟಕ್ಕವಳು ವೈದೇಹಿನ ಒಪ್ಸೋಂತ ಯಾಕೆ ಹೇಳ್ತಿದ್ದಾಳೆ? ಆಗ ಆ ಶ್ರವಂತಿ ಸಾಯಿಸೋ ಪ್ರಯತ್ನ ಮಾಡಿದ್ದಕ್ಕೂ ಈಗ ಚಂಚಲ ಒಪ್ಸೋಂತ ಕೇಳ್ತಿರೋದಕ್ಕೂ ಅಷ್ಟಕ್ಕೂ ಏನ್ ಸಂಬಂಧ? ಸಂಬಂಧ ಏನಿದೆ ದೇವಾ? ತಾಯಿ ಮಗಳು ಇಬ್ರು ವೈದೇಹಿ ಪ್ರಾಣ ತೆಗೆಯೋದಕ್ಕೆ ನೋಡಿದ್ರು. ಅದು ಗೊತ್ತು. ಆದ್ರೆ ಕಾರಣ ಏನು ಅದು ಗೊತ್ತಾದ್ರೆ ವೈದೇಹಿಗಿರೋ ಅಪಾಯನ ದೂರ ಮಾಡಬಹುದು. ಆಗ ಧೈರ್ಯವಾಗಿ ಆಗ ಜಾನಕಿನೇ ವೈದೇಹಿ ಅಂತ ಹೇಳ್ಬಹುದು. ಆದ್ರೆ ಅವಳು ನಿಜ ಏನು ಅಂತ ಹೇಳ್ತಾಳ? ಮೊದ್ಲೇ ಶ್ರವಂತಿ ಕಾಣಿಸ್ತಿಲ್ಲ ಅನ್ನೋ ಕೋಪದಲ್ಲಿದ್ದಾಳೆ. ನನ್ ತಂಗಿನೂ ಅವಳ ಹತ್ರನೇ ಇದ್ದಾಳೆ. ನಿನ್ ತಂಗಿ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನಿನ್ ತಂಗಿಗೆ ಏನೂ ಆಗಲ್ಲ. ನಿನ್ ತಂಗಿಗೆ ಏನೂ ಮಾಡಲ್ಲ. ವೈದೇಹಿನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾಳೆ ಅಂತ ನಮಗ್ ಕಾರಣ ಗೊತ್ತಾದ್ಮೇಲೆ ಚಂಚಲ ಚಾಪ್ಟರ್ನ ಕ್ಲೋಸ್ ಮಾಡೋಣ. ಎಲ್ಲ ಆಲ್ಮೋಸ್ಟ್ ಹಾಗೆ ಇದೆ ಅಲ್ವಾ ಅತ್ತೆ? ಏನಂದ್ರೆ
ಏನಂದ್ರೆ ಏನಂದ್ರೆ ಏನ್ ಅತ್ತೆ ಅವ್ರು ನೋಡಿದ್ರಾ? ಅವರ ಯಾರ ಬಗ್ಗೆ ಕೇಳ್ತಾ ಇದೀಯ ಜಾನಕಿ? ಇನ್ಯಾರ ಬಗ್ಗೆ? ನನ್ ಗಂಡನ್ ಬಗ್ಗೆ. ಅತ್ತೆ ನಿಮ್ ಮಗನ ನೋಡಿದ್ರಾ? ಏನ್ ಹೇಳ್ತಾ ಇದೀಯ ನೀನು? ಅಂದ್ರೆ ನೀನಿವಾಗ ಏನು ಅಂದ್ರೆ ಅಂದಿದ್ದು ದೇವಾಂಶ್ಕ? ಬಾವ ಹೋಗಿ ಗಂಡ ಯಾವಾಗ ಆದ್ನಮ್ಮ? ಮೊದ್ಲು ಗಂಡನೇ, ಬಾವ ಆಗಿದ್ದ ಆಮೇಲೆ. ಜಾನ್ಕಿ, ಎಷ್ಟು ಒಳ್ಳೆ ಮಾತು ಹೇಳಿದ್ಯಮ್ಮ. ಹಾಗಾದ್ರೆ ನೀನನ್ ಸೊಸೆ ಆಗೋದಕ್ಕೆ ಒಪ್ಕೊಂಡ್ ಹಾಗೆ ಅಲ್ವಾ? ಅತ್ತೆ ಸೊಸೆನೇ ಅಲ್ವಾ ಅತ್ತೆ, ಇನ್ನು ಒಪ್ಕೊಳ್ಳೋದು ಏನಿದೆ ಅದರಲ್ಲಿ? ಸಾಕಮ್ಮ, ಈ ಮಾತ್ ಸಾಕು. ಏನು ಅಂದ್ರೆ ಜಾನ್ಕಿ ಮಾತ್ ಕೇಳಿದ್ರಾ? ಇಂಥ ಒಳ್ಳೆ ಸುದ್ದಿ ಹೇಳಿರೋದಕ್ಕೆ ಮೊದಲು ನಿನ್ ಬಾಯಿ ಸಿಹಿ ಮಾಡ್ಬೇಕು. ಒಂದ್ ನಿಮಿಷ ಇರು. ಅತ್ತೆ ಇವಾಗಲ್ಲ ಅತ್ತೆ, ನಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡ್ ಬಂದು ನಿಮ್ ಕೈಯಾರೇನೆ ಪಾಯಸ ತಿನ್ಸ್ಕೋತೀನಿ. ನಿಮ್ಮಪ್ಪ ಅಮ್ಮನ? ಹೌದು ಮಾವ, ನಮ್ಮಪ್ಪ ಅಮ್ಮನೇ ನನಗೋಸ್ಕರ ಬಂದಿದ್ದಾರೆ. ಅದೇನು ಜಾನಕಿ, ನೀನು ಮಾವನ್ ತಂಗಿ ಮಗಳು, ಈ ಮನೆಗ್ ಸೋದರ ಸೊಸೆ ಅಲ್ವಾ? ಬೇರೆ ಯಾರನ್ನೋ ನಿನ್ ತಂದೆ ತಾಯಿ ಅಂತ ಹೇಳ್ತಿದ್ಯಲ್ಲ, ಅಂದ್ರೆ ನೀನ್ ಸೋದರ ಸೊಸೆ ಅಲ್ವಾ? ಅಕ್ಕ, ಅದನ್ನೆಲ್ಲ ವಾಪಸ್ ಬಂದ್ಮೇಲೆ ಹೇಳ್ತೀನಿ. ಮೊದ್ಲು ನಮ್ಮಪ್ಪ ಅಮ್ಮನ ನೋಡ್ಬೇಕು. ಅವ್ರು ಬಂದ್ರೆ ಈ ವಿಷಯ ಹೇಳ್ಬಿಡಿ, ನಾನು ಹೋಗ್ ಬರ್ತೀನಿ. ಹ ಓ, ಆ ಚಂಚಲ ಇನ್ನೂ ಬರಲೇ ಇಲ್ಲ. ಒಂದ್ ವೇಳೆ ನಾನು ಬರ್ತಿರೋದನ್ನ ಏನಾದ್ರೂ ನೋಡ್ಲಾ ಅವಳು? ಇಲ್ಲ ದೇವಾ, ನೋಡಿದ್ರೆ ಇಷ್ಟೊತ್ತಿಗೆ ನನಗೆ ಫೋನ್ ಬರ್ತಿತ್ತಲ್ವಾ. ಛೇ, ರಂಗ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹಲೋ ರಂಗ. ಹಲೋ ಅಣ್ಣ, ಜಾನಕಿ ಅಮ್ಮವ್ರ ಸೋದರ ಸೊಸೆ ಅಲ್ವಾ?
ಸಡನ್ ಆಗಿ ನಿನ್ಗೆ ಯಾಕೋ ಈ ಅನುಮಾನ ಬಂತು? ಯಾಕೆಂದ್ರೆ ಏನು ಅಣ್ಣ, ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರನ್ನ ನೋಡಕ್ ಹೋಗ್ತಿದ್ದೀನಿ ಅಂತ ಜಾನಕಿ ಅಮ್ಮ ಅವರು ದೇವಸ್ಥಾನಕ್ಕೆ ಹೋದ್ರು.